ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿಯಲ್ಲಿ 30 ಮತ್ತು 31ನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಸ್ನೇಹಿತರ. ಹೌದು, ಬಹಳಷ್ಟು ಫಲಾನುಭವಿಗಳು ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ 4-5 ಕಂತುಗಳೇನೋ ಜಮಾ ಆದ್ವು, ಆದ್ರೆ ಪೆಂಡಿಂಗ್ ಕೂಡ ಸಾಕಷ್ಟು ಕಂತುಗಳು ಉಳಿದಿದಾವಲ್ಲ, ಹಾಗಾಗಿ ಅವುಗಳನ್ನ ಕ್ಲಿಯರ್ ಮಾಡೋದಾದ್ರೂ ಯಾವಾಗ ಅಂತ ಸರ್ಕಾರದ ಮೇಲೆ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ಈ ಕಂತುಗಳನ್ನು ದಿಢೀರನೆ ಪಟ್ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಲಾಗ್ತಾ ಇದೆ. ಹಾಗಾದ್ರೆ ಯಾವ ಯಾವ ಕಂತುಗಳಂದ್ರೆ 30 ಮತ್ತು 31 ಹಾಗೆ 29ನೇ ಕಂತಿನ ಹಣ ಅಂದ್ರೆ ಹಿಂದಿನ ತಿಂಗಳ ಹಣ ಸರಿಯಾಗಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿಲ್ಲ. ಬಹಳಷ್ಟು ಫಲಾನುಭವಿಗಳು ಪೆಂಡಿಂಗ್ ಉಳಿದಿದ್ದಾರೆ, ಹಾಗೂ ಕೂಡ ಅವ್ರಿಗೂ ಕೂಡ ಜಮಾ ಆಗುತ್ತೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾದ್ರೆ 29ನೇ ಕಂತಿನ ಹಣ ಅಂದ್ರೆ ಫೆಬ್ರವರಿ ತಿಂಗಳ ಹಣ ಯಾವ್ಯಾವ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂದ್ರೆ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಜಮಾ ಆಗಿದೆ, ಇನ್ನು ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಇನ್ನೂ ಬೇಕಾಗಿದೆ, ಎಷ್ಟು ಲಕ್ಷ ಫಲಾನುಭವಿಗಳಿಗೆ ಬಂದಿದೆ, ಇದೆಲ್ಲವೂ ಕೂಡ ತಿಳ್ಕೊಳ್ಳೋಣ. ಜೊತೆಗೆ ಈ 30ನೇ ಕಂತಿನ ಹಣ ಸುಮಾರು 11 ಜಿಲ್ಲೆಗಳಿಗಾದ್ರೂ ರಿಲೀಸ್ ಆಗ್ತಾ ಇದ್ದು, ಈ 11 ಜಿಲ್ಲೆಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಆ ಜಿಲ್ಲೆಗಳನ್ನು ಕೂಡ ತಿಳ್ಕೊಳ್ಬೇಕು, ಯಾಕಂದ್ರೆ ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂಥದ್ದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ವಿಡಿಯೋ ಕೊನೆವರೆಗೂ ವಾಚ್ ಮಾಡೋದಷ್ಟೇ ಅಲ್ಲದೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸುಮಾರು 10 ಲಕ್ಷ ಫಲಾನುಭವಿಗಳನ್ನ ಈ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ. ಇದಷ್ಟೇ ಅಲ್ಲ, ಪಿಂಚಣಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಟೋಟಲಿ ನಿಮ್ಮ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ, ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ. ಹಾಗಾದ್ರೆ ಏನಿದಕ್ಕೂ ಕಾರಣ, ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನೀವು ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ನಿಮಗೆ ಸಾಕಷ್ಟು ಕಂತುಗಳು ಜಮಾ ಆಗಿದ್ದಾವೆ, ಸಾಕಷ್ಟು ರೂಲ್ಸ್ಗಳು ಬಂದಿದ್ದಾವೆ, ಮತ್ತೆ ಜಮಾ ಆಗಿದೆ. ಹೊಸದಾಗಿ ರೂಲ್ಸ್ಗಳನ್ನು ಹಾಗೆ ತರ್ತಾನೆ ಇರ್ತಾರೆ, ಮತ್ತೆ ಜಮಾ ಆಗ್ತಾನೆ ಇರುತ್ತೆ. ಆದರೆ ಲಕ್ಷಾಂತರ ಫಲಾನುಭವಿಗಳನ್ನ ಈ ಯೋಜನೆಯಿಂದ ಹೊರಗಿಡಲಾಗ್ತಾ ಇರತ್ತೆ. ಅದು ಕೂಡ ನಡೀತಾ ಇದೆ. ಹೌದು, ಲಕ್ಷಾಂತರ ಫಲಾನುಭವಿಗಳನ್ನ ಈ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ. ನಾನು ಮೊದಲು ಇದನ್ನೇ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ, ತದನಂತರ ಈ ಜಿಲ್ಲೆಗಳನ್ನ ನೋಡ್ಕೊಳ್ಳೋಣ. ಸ್ನೇಹಿತರೆ, ಯಾಕೆ ನಾನು ಪ್ರಾರಂಭದಲ್ಲಿನೇ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಇದು. ಈಗಾಗಲೇ ರಾಜ್ಯದಾದಂತಹ ಇದರ ಬಗ್ಗೆ ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಯಾಕೆ ಅಂತ ಕೇಳೋದಾದರೆ, ಬಹಳಷ್ಟು ಫಲಾನುಭವಿಗಳು ಈ ಒಂದು ಯೋಜನೆಗೆ ಅರ್ಹತೆನೇ ಹೊಂದಿಲ್ಲ, ಆದರೂ ಸಹಿತ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಸಾಮಾನ್ಯ ವಿಚಾರ ಅಂತ ನಿಮ್ಗೆ ಅನಿಸ್ಬಹುದು. ಹೌದು, ನಿಜವಾಗ್ಲೂ ಕೂಡ ಬಹಳಷ್ಟು ಗೃಹಲಕ್ಷ್ಮಿಯರು ಅಂದರೆ ಮುಖ್ಯಸ್ಥೆ, ಅದರಲ್ಲಿ ಹಿರಿಯ ಮುಖ್ಯಸ್ಥೆಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಬಹಳಷ್ಟು ಹಿರಿಯ ನಾಗರಿಕರು, ಪುರುಷರಾಗಿರಲಿ ಅಥವಾ ಮಹಿಳೆಯರಾಗಿರಲಿ ಅಥವಾ ಅಂಗವಿಕಲರು ಅಥವಾ ವಿಧವಾ ಮಹಿಳೆಯರು, ಅವರು ತೀರಿ ಹೋಗಿರ್ತಾರೆ, ಆದರೂ ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಪಿಂಚಣಿ ಜಮಾ ಆಗ್ತಾ ಇದೆ. ಅವರು ಮರಣ ಪ್ರಮಾಣ ಪತ್ರವನ್ನು ಅವರ ಕುಟುಂಬಸ್ಥರು ತೆಗೆಸಿಲ್ಲ, ಹೀಗಾಗಿ ಅವರ ಅಕೌಂಟ್ಗಳಿಗೆ ಹಾಗೆ ದುಡ್ಡು ಜಮಾ ಆಗ್ತಾ ಇದೆ. ಹೀಗೆ ಯಾರಾದರೂ ಮಾಡಿದ್ದೆ ಆದರೆ ನಿಮ್ಮ ರೇಷನ್ಸ್ ಕಾರ್ಡ್ಗಳನ್ನು ನಾವು ರದ್ದು ಮಾಡ್ತೀವಿ. ಮನೆಯಲ್ಲಿ ಕುಟುಂಬಸ್ಥರು ತೀರಿ ಹೋಗಿರ್ತಾರೆ, ಮುಖ್ಯಸ್ಥೆ ಅಂತ ಅಷ್ಟೇ ಅಲ್ಲ, ಯಾರು ಬೇಕಾದರೂ ತೀರಿ ಹೋಗಿರ್ತಾರೆ, ಅವರ ಹೆಸರಿನಲ್ಲಿ ಇನ್ನೂ ಕೂಡ ಅಕ್ಕಿಯನ್ನ 5 kg ಅಲ್ಲ 10 kg ಸಿಗ್ತಾ ಇದೆ. ಈಗ 10 kg ಅಕ್ಕಿಯನ್ನ ಪಡ್ಕೊಳ್ತಾ ಇದ್ದಾರೆ. ಮರಣ ಪ್ರಮಾಣ ಪತ್ರವನ್ನ ತೆಗೆಸಿದ್ದೆ ಆದ್ರೆ ಆಟೋಮೆಟಿಕ್ ಆಗಿ ಸರ್ಕಾರ ಈ ಯೋಜನೆಗಳ ಲಾಭವನ್ನು ಬಂದ್ ಮಾಡಿಬಿಡುತ್ತೆ, ಅವ್ರ ಹೆಸರಿನಲ್ಲಿ ಕೊಡೋದು ನಿಲ್ಲಿಸುತ್ತೆ. ಯಾಕಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಹೋಗಿರುತ್ತೆ. ಇಲ್ಲಿ ಮರಣ ಪ್ರಮಾಣ ಪತ್ರವನ್ನು ತೆಗೆಸದೆ ಗೃಹಲಕ್ಷ್ಮಿ ದುಡ್ಡನ್ನು ಜಮಾ ಮಾಡ್ಕೊಳ್ಳೋದು, ಅನ್ನಭಾಗ್ಯ ಅಕ್ಕಿಯನ್ನು ಪಡ್ಕೊಳ್ಳೋದು, ಪಿಂಚಣಿ ಯೋಜನೆಯ ದುಡ್ಡನ್ನು ಪಡ್ಕೊಳ್ಳೋದು, ಅದೇ ರೀತಿ ಇನ್ನಿತರ ಸೌಲಭ್ಯಗಳನ್ನು ಈ ಯೋಜನೆಗಳನ್ನು ಪಡ್ಕೊಳ್ತಾ ಇದ್ದಾರಂತೆ. ಇದು ಸರ್ಕಾರದ ಗಮನಕ್ಕೆ ಯಾವಾಗ ಬಂತಂದ್ರೆ SIR ಪ್ರಕ್ರಿಯೆ ಮಾಡುವಾಗ ಲಕ್ಷಾಂತರ ಫಲಾನುಭವಿಗಳು ಓಟೆ ಹಾಕಿರೋದಿಲ್ಲ 2 ವರ್ಷಗಟ್ಟಲೆ, ಆದರೂ ಸಹಿತ ಅವರು ತೀರಿ ಹೋಗಿರ್ತಾರೆ ಅಥವಾ ಅನುಮಾನ ಯಾರ ಮೇಲೆ ಬರುತ್ತೋ ಅವರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದೆ. ಜೊತೆಗೆ ಅವರನ್ನ ತೆಗೆದಾಕ್ತಾ ಇದೀವಿ, ಗೃಹಲಕ್ಷ್ಮಿ ದುಡ್ಡನ್ನ ನಾವು ಜಮಾ ಮಾಡೋದಿಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ಸೊಲ್ಯೂಷನ್ ಕೂಡ ಇದೆ. ಯಾಕೆ ಅನುಮಾನ ಬರುತ್ತೆ ಅಂದ್ರೆ, ಬದುಕಿದ್ದೆ ಆದ್ರೆ ಓಟನ್ನು ಹಾಕ್ತಾರೆ, ಅದರಲ್ಲಿ ವಯಸ್ಸಾದವರ ಮೇಲೆ ಸಿಕ್ಕಾಪಟ್ಟೆ ಅನುಮಾನ ಸರ್ಕಾರಕ್ಕೆ. ಓಟ ಹಾಕೋದಿಲ್ಲ ಅಂದ ಬಳಿಕ ಅವರನ್ನ ಚೆಕ್ ಮಾಡಿ ನೋಡ್ತಾರೆ, ಅವರ ಇನ್ಫಾರ್ಮೇಶನ್ ಸಿಕ್ತು ಬದುಕಿದ್ರೆ ಅವರನ್ನ ರದ್ದು ಮಾಡೋದಿಲ್ಲ, ಅವರು ಬದುಕಿಲ್ಲ ಅಂದ್ರೆ ರದ್ದು ಮಾಡ್ತಾ ಇದ್ದಾರೆ. ಹೌದು, ಮತ್ತು ಅನುಮಾನ ಬಂದವರನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ವಿಡ್ರಾವಲ್ ಹೇಗೆ ಮಾಡ್ಕೊಳ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ ನಿಮಗೆ. ಅವರ ಇರಲಿಲ್ಲ ಅಂದ್ರೆ ದುಡ್ಡು ಹೇಗೆ ಬರುತ್ತೆ ಅಂತ ಕೇಳಬಹುದು. ATM ಇರುತ್ತೆ, ಅದರಿಂದ ವಿಡ್ರಾವಲ್ ಮಾಡ್ಕೊಳ್ತಾರೆ, ಅಥವಾ ಫೋನ್ ಪೇ ಇರುತ್ತೆ, ಅದರಿಂದ ಪಿನ್ ಗೊತ್ತಿದ್ರೆ ಅದರಿಂದ ಅಮೌಂಟನ್ನು ಯೂಸ್ ಮಾಡ್ಕೊಳ್ತಾರೆ. ಯಾರು ತೀರಿ ಹೋಗಿರ್ತಾರೆ ಅವರ ಹೆಸರಿನಲ್ಲಿ ಅಕೌಂಟ್ಗೆ ದುಡ್ಡು ಜಮಾ ಆಗಿರುತ್ತಲ್ವಾ, ಆ ದುಡ್ಡನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರಂತೆ. ಹೀಗಾಗಿ ಸರ್ಕಾರ ಎಚ್ಚರಿಕೆಯನ್ನ ಕೊಟ್ಟಿದೆ.
ಈ ರೀತಿ ಲಕ್ಷಾಂತರ ಫಲಾನುಭವಿಗಳು ಮಾಡ್ತಾ ಇದ್ದೀರಿ. ನಮಗೆ ಗೊತ್ತಾಗಿದೆ. ನಾವು ಅನುಮಾನ ಬಂದರೂ ಸಹಿತ ತೆಗೆದುಹಾಕ್ತಾ ಇದ್ದೀವಿ. ಅನುಮಾನ ಬಂದವರನ್ನು ತೆಗೆದುಹಾಕಿರ್ತೀವಲ್ಲ, ಸೊ ಅದರಲ್ಲಿ ನೀವು ಎಲಿಜಿಬಲ್ ಇದ್ದರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಥವಾ ನಿಮ್ಮ ಜೀವಿತ ಪ್ರಮಾಣ ಪತ್ರ ಅದನ್ನು ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ನೋಡಿ ಈ ಯೋಜನೆಗೆ, ಆ ಬ್ಯಾಂಕ್ಗೆ ಹೋಗಿ ಸಬ್ಮಿಟ್ ಮಾಡಿ ನಿಮಗೆ ಖಂಡಿತವಾಗ್ಲೂ ರಿಟರ್ನ್ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಇಲ್ಲ ಅಂದರೆ ಈ ಯೋಜನೆಯ ಲಾಭ ಸಿಗೋದಿಲ್ಲ. ಇನ್ನು ಯಾರು ತೀರಿ ಹೋಗಿರ್ತೀರಿ ಅವರು ನೀವು ಈಗ ಕುಟುಂಬಸ್ಥರು ಅವರ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರವನ್ನು ತೆಗೆಸಬೇಕು ಕಡ್ಡಾಯವಾಗಿ. ಇಲ್ಲ ಅಂದರೆ ಅವರ ಹೆಸರಿನಲ್ಲಿ ಈಗೇನು ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ದೀರಿ ಅದನ್ನು ನೀವು ರೀಫಂಡ್ ಮಾಡಬೇಕಾಗತ್ತೆ ಸರ್ಕಾರಕ್ಕೆ. ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ನಾವು ರದ್ದು ಮಾಡಿಬಿಡ್ತೀವಿ. ಅವ್ರದ್ದು ಹೆಸರಲ್ಲೇ ಅಷ್ಟೇ ಅಲ್ಲ, ಇಡೀ ಕುಟುಂಬಸ್ಥರ ಎಲ್ಲರ ರೇಷನ್ಸ್ ಕಾರ್ಡ್ಗಳನ್ನು ಕೂಡ ನಾವು ರದ್ದು ಮಾಡಿಬಿಡ್ತೀವಿ ಅಂತ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾದರೆ ಈ ರೀತಿ ಯಾರ್ಯಾರು ನಡೀತಾ ಇದೆ ನೋಡಿ, ಅವರು ಮರಣ ಪ್ರಮಾಣ ಪತ್ರವನ್ನು ತೀರಿ ಹೋದವರ ಹೆಸರಲ್ಲೇ ತೆಗೆಸಿ. ಇಲ್ಲ ಅಂದರೆ ನಿಮ್ಮ ಟೋಟಲಿ ರೇಷನ್ ಕಾರ್ಡ್ ರದ್ದಾಗತ್ತೆ. ಯಾವ ಯೋಜನೆಗಳ ಲಾಭವನ್ನು ಕೂಡ ನೀವು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾದರೆ ಸ್ನೇಹಿತರೆ, ಇದ್ರ ಬಗ್ಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಬದುಕಿದ್ರೆ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿ, ಪಿಂಚಣಿ ಕೂಡ ಜಮಾ ಆಗುತ್ತೆ, ಗೃಹಲಕ್ಷ್ಮಿ ಕೂಡ ಜಮಾ ಆಗುತ್ತೆ. ಇನ್ನು ಈ 11 ಜಿಲ್ಲೆಗಳು ಯಾವುವು, 30ನೇ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ, ಇದನ್ನು ಮೊದಲು ತಿಳ್ಕೊಳ್ಳಿ ಸ್ನೇಹಿತರೆ. ಈ ವರ್ಷದ ಪ್ರಾರಂಭಿಕ ಕಂತು ಅಂದರೆ 28ನೇ ಕಂತು ಅಂದರೆ ಜನವರಿ ತಿಂಗಳ ಹಣ. ಕ್ಲಾರಿಟಿ ಇರಲಿ, ಇಲ್ಲಾಂದರೆ ಸರ್ಕಾರ ಯಾಮಾರಿಸ್ಬಿಡುತ್ತೆ. ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಹೋದ ವರ್ಷದಲ್ಲೇ 2 ತಿಂಗಳ ಹಣವನ್ನು ಅಂದರೆ 5,000 ಕೋಟಿ ಹಣ, ಒಂದಲ್ಲ ಎರಡಲ್ಲ 5,000 ಕೋಟಿ ರೂಪಾಯಿ ಸ್ನೇಹಿತರೆ. ನಿಮಗೆ 2,000 ಅಷ್ಟೇ ಅನಿಸುತ್ತೆ, ಆದರೆ ಅದು 5,000 ಕೋಟಿ ಹಣ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 4,000 ದುಡ್ಡು ಬರಬೇಕಾಗಿತ್ತು. ಅದನ್ನು ಯಾಮಾರಿಸ್ಬಿಟ್ಟಿದೆ ಸರ್ಕಾರ. ಕೊಡ್ತೀವಂತ ಈಗ ಒಪ್ಕೊಂಡಿದೆ, ಆದರೆ ಇನ್ನೂ ಕೂಡ ಕೊಟ್ಟಿಲ್ಲ. ಅದನ್ನು ಬಿಡಿ. ಈಗ ಈ 28 ಅಂದರೆ ಜನವರಿ ತಿಂಗಳ ಹಣ. ಓಕೆ, ಫೆಬ್ರವರಿ ಅಂದರೆ 29ನೇ ಕಂತಿನ ಹಣ. ಅದು ಈಗಾಗಲೇ ಸುಮಾರು 12ರಿಂದ 15 ಲಕ್ಷ ಫಲಾನುಭವಿಗಳಿಗೆ ಬಂದಿದೆ. ಇನ್ನೂ ಕೂಡ ಬರ್ತಾ ಇದೆ. ತಾಂತ್ರಿಕ ದೋಷ ಆಗಿದೆ ಅನ್ನಲಾಗ್ತಾ ಇದೆ, ಕಾಯ್ದು ನೋಡಬೇಕು. ಅದು ಮಾತ್ರ ಜಮಾ ಆಗ್ತಾ ಇದೆ. ಈಗ ಸ್ವಲ್ಪ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ. ಈಗ ಅದರ ಜೊತೆಗೇನೆ ಮಾರ್ಚ್ 30ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಜೊತೆಗೇನೆ ಈ 31 ಏಪ್ರಿಲ್ ತಿಂಗಳದು ಕೂಡ ಬರಬೇಕಲ್ವಾ, ಯಾಕಂದರೆ ಮೇ ಪ್ರಾರಂಭವಾಗಿದೆ, ಏಪ್ರಿಲ್ದು ಬರಬೇಕು. ಜೂನ್ ಪ್ರಾರಂಭವಾದರೆ ಮೇದು ಬರಬೇಕು. ಜುಲೈ ಪ್ರಾರಂಭವಾದರೆ ಜೂನ್ದು ಬರಬೇಕು. ಹೀಗೆ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ದುಡ್ಡು ಜಮಾ ಆಗಲೇಬೇಕು. ಯಾಕಂದರೆ ಇದು ಖುದ್ದಾಗಿ ಸರ್ಕಾರವೇ ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ನು. ನಾವು ಸತತವಾಗಿ ಎಲ್ಲವೂ ಕೂಡ ಕ್ಲಿಯರ್ ಮಾಡ್ತೀವಿ ಮತ್ತು ಒಂದು ತಿಂಗಳ ಹಣವನ್ನು ನಾವು ಇನ್ನೊಂದು ತಿಂಗಳಲ್ಲಿ ಕೊಡ್ತೀವಿ. ಈಗ ಸರ್ಕಾರಿ ನೌಕರಸ್ಥರ ವೇತನವನ್ನು ಹೇಗೆ ಜಮಾ ಮಾಡ್ತೀವೋ, ಜುಲೈನಲ್ಲಿ ದುಡಿಮೆ ಮಾಡಿದ್ರೆ ಅಂದರೆ ಜೂನ್ನಲ್ಲಿ ದುಡಿಮೆ ಮಾಡಿದ್ದು ಜುಲೈನಲ್ಲಿ ದುಡಿಮೆ ಮಾಡಿದ್ದು ಹೀಗೆ ಒಂದು ತಿಂಗಳ ತನಕ ಇನ್ನೊಂದು ತಿಂಗಳಲ್ಲಿ. ಈಗ ನೋಡಿ, ಜನವರಿ ತಿಂಗಳಲ್ಲಿ ನಾವು ದುಡಿಮೆ ಮಾಡಿದ್ರೆ ಫೆಬ್ರವರಿನಲ್ಲಿ ಪಡ್ಕೊಳ್ತೀವಿ ವೇತನವನ್ನು, ಫೆಬ್ರವರಿನಲ್ಲಿ ದುಡಿಮೆ ಮಾಡಿದ್ರೆ ಮಾರ್ಚ್ನಲ್ಲಿ. ಈ ರೀತಿ ಒಂದು ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ನಾವು ಪಡ್ಕೊಳ್ತೀವಿ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ದುಡ್ಡು ಕೂಡ ನಾವು ಜಮಾ ಮಾಡುವಂಥದ್ದು ಅಂತ ಸ್ಪಷ್ಟನೆಯನ್ನು ಕೊಟ್ಟಿದೆ. ಹಾಗಾದರೆ ಈ 30ನೇ ಕಂತು ಜೊತೆಗೆ ಏಪ್ರಿಲ್ ತಿಂಗಳ ಹಣ ಅಂದರೆ ಏಪ್ರಿಲ್ ತಿಂಗಳ ಹಣವು ಕೂಡ ಬರಬೇಕಾಗಿದೆ. ಈಗ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮುಖ್ಯವಾಗಿ ಯಾವ್ಯಾವ ಜಿಲ್ಲೆಗಳಂತ ಹೇಳೋದಾದರೆ ವಿಜಯನಗರ, ಧಾರವಾಡ, ಯಾದಗಿರಿ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಕೊಪ್ಪಳ, ಹಾಸನ, ಮಂಡ್ಯ, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಇದರಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.